ಕ್ರಿಕೆಟ್ ಚುಟುಕು ಹಬ್ಬ ಐಪಿಎಲ್ ಸೀಸನ್ 19 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಿದ್ದ ಫ್ಯಾನ್ಸ್ಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಮಾರ್ಚ್ 28ರಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭ ಆಗುತ್ತೆ ಅಂತ ಬಿಸಿಸಿಐ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಐಪಿಎಲ್ ಆಡಳಿತ ಮಂಡಳಿ ಸಂಪೂರ್ಣ ವೇಳಾಪಟ್ಟಿಯನ್ನು ಇನ್ನೂ ಕೂಡ ಪ್ರಕಟಿಸಿಲ್ಲ. ಆದರೆ ಅತಿ ಶೀಘ್ರದಲ್ಲೇ ಟೈಮ್ ಟೇಬಲ್ ಕುರಿತು ಸ್ಪಷ್ಟ ಮಾಹಿತಿ ಸಿಗಲಿದ್ದು ಟೂರ್ನಿಯನ್ನು 2 ಹಂತಗಳಲ್ಲಿ ನಡೆಸೋ ಸಾಧ್ಯತೆ ಇದೆ. ದೇಶದ ರಾಜಕೀಯ ಬೆಳವಣಿಗೆ, ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಭದ್ರತೆಯ ದೃಷ್ಟಿಯಿಂದ ವೇಳಾಪಟ್ಟಿಯನ್ನು ರೂಪಿಸಲಾಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಐಪಿಎಲ್ 2026ರ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯಲಿದೆ. ಮೊದಲ ಪಂದ್ಯ ಕಳೆದ ಆವೃತ್ತಿಯ ವಿನ್ನರ್ ಆಗಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರನ್ನರ್ ಅಪ್ ಆಗಿರುವ ಪಂಜಾಬ್ ಕಿಂಗ್ಸ್ ನಡುವೆ ನಡೆಯುವ ಸಾಧ್ಯತೆ ಇದೆ. ಇನ್ನು ತವರು ಮೈದಾನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಆರ್ಸಿಬಿ ಉದ್ಘಾಟನಾ ಪಂದ್ಯ ನಡೀತಾ ಇರುವುದಕ್ಕೆ ಆರ್ಸಿಬಿ ಟೀಮ್ ಕೂಡ ಫುಲ್ ಖುಷಿಯಾಗಿದೆ. ಈ ಬಗ್ಗೆ ಮಾತನಾಡಿರುವ ತಂಡದ ಸಿಇಒ ರಾಜೇಶ್ ಮೆನನ್, ಚಿನ್ನಸ್ವಾಮಿ ಕೇವಲ ನಮ್ಮ ತವರು ಮೈದಾನವಲ್ಲ, ಅದು ಆರ್ಸಿಬಿ ತಂಡದ ಗುರುತಾಗಿದೆ. ದೀರ್ಘಕಾಲದ ಬಳಿಕ ತವರಿನ ಫ್ಯಾನ್ಸ್ ಮುಂದೆ ಆಟ ಆಡುವುದಕ್ಕೆ ನಮ್ಮ ಆಟಗಾರರು ಫುಲ್ ಎಕ್ಸೈಟ್ ಆಗಿದ್ದಾರೆ ಎಂದಿದ್ದಾರೆ. ಒಟ್ನಲ್ಲಿ ಐಸಿಸಿ ಟಿ20 ವಿಶ್ವಕಪ್ ಮುಗಿದ ಬೆನ್ನಲ್ಲೇ ಐಪಿಎಲ್ ಹೊಡಿಬಡಿ ಆಟವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾತರದಿಂದ ಕಾಯ್ದಿದ್ದಾರೆ.